ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಕೋರಮಂಗಲದಲ್ಲಿ ಶ್ರೀ ಚೌಡೇಶ್ವರಮ್ಮ ದೇವಿಯ ನೂತನ ಶಿಲಾಮಯ ದೇವಾಲಯ ಪ್ರವೇಶ, ಜೀರ್ಣೋದ್ಧಾರ, ಅಷ್ಟಬಂಧನ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ಗಣ್ಯರ ಭೇಟಿ ಮತ್ತು ಸನ್ಮಾನ. ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಚೌಡೇಶ್ವರಮ್ಮ ದೇವಿಯ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಸಚಿವರಿಗೆ ಗೌರವ ಸನ್ಮಾನವನ್ನು ಮಾಡಲಾಯಿತು. ವಿಶೇಷ ಪೂಜೆಗಳು. ಮಹೋತ್ಸವದ ಅಂಗವಾಗಿ ಶ್ರೀ ಚೌಡೇಶ್ವರಮ್ಮ ಮಹಾದೇವಿಗೆ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಭಕ್ತಸಾಗರ ಮತ್ತು ಅನ್ನದಾನ. ಸ್ಥಳೀಯ ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಬಂದಿದ್ದ ಎಲ್ಲಾ ಭಕ್ತರಿಗೂ ದೇವಸ್ಥಾನದ ವತಿಯಿಂದ ಭವ್ಯ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು. ದೇವಸ್ಥಾನದ ನಿರ್ಮಾತೃಗಳ ಹಾರೈಕೆ. ದೇವಸ್ಥಾನವನ್ನು ಭಕ್ತಿಯಿಂದ ನಿರ್ಮಿಸಿದ ಎಂ. ರಾಜಪ್ಪ ರೆಡ್ಡಿ ಮತ್ತು ಕುಟುಂಬ, ಎಂ. ಪ್ರಸನ್ನ ಮತ್ತು ಕುಟುಂಬ ಹಾಗೂ ಎಂ. ಆನಂದ್ ರೆಡ್ಡಿ ಮತ್ತು ಕುಟುಂಬದವರು ಮಾತನಾಡಿ, ಶ್ರೀ ಚೌಡೇಶ್ವರಮ್ಮ ದೇವಿಯು ಸಮಸ್ತ ನಾಡಿನ ಜನತೆಗೂ ಆಯುಷ್ಯ, ಆರೋಗ್ಯ ಮತ್ತು ಸುಖ ಶಾಂತಿಯನ್ನು ಕರುಣಿಸಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಶ್ರೀ ಚೌಡೇಶ್ವರಮ್ಮ ದೇವಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟುಮಾಡಲಿ. ಅನ್ನೋದಕ್ಕಿಂತ ಅವ್ರ ಪೂರ್ವಿಕರಿಂದ ಈ ದೇವಾಲಯ ಅವರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಈಗ ಅವ್ರ ತಂದೆ ತಾಯಿ ಆಶೀರ್ವಾದದಿಂದ ಮತ್ತೆ ಅದನ್ನ ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕ ಅದ್ದೂರಿಯಾಗಿ ಮಾಡಿ ಅನುಸಂತರ್ಪಣೆ ಮಾಡ್ತಾ ಇದ್ದಾರೆ. ಅವರು ಬರೀ ಈ ಒಂದು ದೇವಸ್ಥಾನನೇ ಅಲ್ಲ, ನಮ್ಮ ಕೋರಮಂಗಲ, ಬಿಟಿಎಂ ಲೇಔಟ್ ಅಪ್ ಟು ಕನಕಪುರ ರಸ್ತೆ ತನಕ ಸುಮಾರು ದೇವಾಲಯಗಳನ್ನ ಕಟ್ಟಿಸಿದ್ದಾರೆ, ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಪ್ರತಿ ವಾರ ಅನುಸಂತರ್ಪಣೆ ಮಾಡ್ತಾ ಇದ್ದಾರೆ. ಅವ್ರ ಬೇರೆ ವ್ಯವಹಾರ ಹೇಗಿದೆಯೋ ಏನೋ ಗೊತ್ತಿಲ್ಲ, ಸದಾ ದೇವರು ದೇವಸ್ಥಾನ ಜನಗಳ ಹಿತಕ್ಕೋಸ್ಕರ ಮಾಡ್ತಾರಂತದ್ದು. ಅವ್ರ ಹೆಸರು ಹಾಕಿಸ್ಕೊಳ್ಳೋದಾಗ್ಲಿ ಅಥವಾ ಅವ್ರ ಹೆಸರಿಂದ ಪೂಜೆ ಮಾಡಿಸೋದಾಗ್ಲಿ ಯಾವತ್ತೂ ಇಲ್ಲ. ಅದಕ್ಕೋಸ್ಕರ ಆ ಕುಟುಂಬಕ್ಕೆ ಭಗವಂತ ಇನ್ನಷ್ಟು ಆಯುಷ್ಯ, ಆರೋಗ್ಯ ಕರುಣಿಸ್ಲಿ. ಹಾಗೆ ನನ್ನ ಸಂಘದಿಂದ ಯಾರ್ಯಾರು ಭಕ್ತಾದಿಗಳು ಈ ಜೀರ್ಣೋದ್ಧಾರ ಪಾಲ್ಗೊಂಡಿದ್ರು ಅವ್ರಿಗೂ ಹಾಗೂ ನಿಮಗೂ ಸಹ ಭಗವಂತ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಚೌಡೇಶ್ವರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಒಳ್ಳೆದಾಗಿ ಎಲ್ಲ ದೇವರೆಲ್ಲ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಭಕ್ತಾದಿಗಳೆಲ್ಲ ಕೊಡ್ಲಿ ಅಂತ ಹೇಳ್ಕೊಂಡು ರಾಮಲಿಂಗಾರೆಡ್ಡಿ ಸಾಧ್ಮೆಯಿಂದ ಇದೆಲ್ಲ ಇಂಪ್ರೂವ್ ಆಗಿದ್ದು. ಆದ್ಮೇಲೆ ನಾವೆಲ್ಲ ಇಂಪ್ರೂವ್ ಮಾಡ್ತಾ ಇದೀವಿ. ಎಲ್ಲ ಇವರಿಂದ ಇವರೆಲ್ಲ ನಾವೆಲ್ಲ ಮಾಡ್ತಾ ಇದೀವಿ. ಎಲ್ಲ ದೇವರೆಲ್ಲ ಮಾಡ್ಲಿ ಅಂತ ಕೇಳ್ಕೊಂತ ಜೀರ್ಣೋದ್ಧಾರ ನಿನ್ನೆ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬಾ ವಿಜೃಂಭಣೆಯಿಂದ ನಡೆದಿದೆ. ಇದು ಚೌಡೇಶ್ವರಮ್ಮ ದೇವಾಲಯ. ಇದು ಸುಮಾರು ಒಂದು 50-55 ವರ್ಷ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ತುಂಬಾ ಪವರ್ಫುಲ್. ಈ ದೇವಸ್ಥಾನ ಆಗ್ಬೇಕಂದ್ರೆ ನಮ್ಮ ಮುಖ್ಯಸ್ಥರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅವರಿಂದಾನೇ ಎಲ್ಲ ಇದು ನಾವು ಮುಂದೆ ತಗೊಂಡು ಎಲ್ಲ ಚೆನ್ನಾಗಿ ದೇವರ ಆಶೀರ್ವಾದ ಎಲ್ಲರಿಗೂ ಮಾಡಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಎಲ್ಲ ಮುಂದೆ ನಿಂತ್ಕೊಂಡು
ಹೆಲ್ಪ್ ಎಲ್ಲ ಮಾಡಿ ನಮ್ಗೆ ಇದ್ ಮಾಡ್ಕೊಟ್ಟಿದ್ದು. ಸೊ ಈ ದೇವಾಲಯ ಏನಂದ್ರೆ ತುಂಬಾ ಹಳೇದು, ತುಂಬಾ ಪವರ್ಫುಲ್ ಕೂಡ, ಮತ್ತೆ ಎಲ್ಲಾರ್ಗು ಒಂಥರ ಈ ಶಕ್ತಿ ಇದ್ದಂಗೆ ಇದು. ಈ ಅಮ್ಮನ್ ಪವರ್ ಅಂದ್ರೆ ತುಂಬಾ ಇದು. ಸೊ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕೊಂತೀನಿ. ಇವತ್ತಾನೆ ಸಾಹೇಬ್ರು ಕೂಡ ಬಂದು ಹೋದ್ರು. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ನಮ್ ಗಾಡ್ ಫಾದರ್, ಅವರಿಂದಾನೆ ಎಲ್ಲ, ಅವರು ಈ ಆಚೆಯಿಂದಾನೆ ಎಲ್ಲ ಇದ್ ಮಾಡಿ ನಾವು ಎಲ್ಲ. ಇವತ್ತೇನೇನ್ ಕಾರ್ಯಕ್ರಮ ಆಯ್ತು? ಇವತ್ ಬೆಳಿಗ್ಗೆ ನಮ್ದು ಪೂಜೆ ಇತ್ತು, ಮತ್ತೆ ಪ್ರತಿಷ್ಠಾಪನೆ, ಮತ್ತೆ ಕುಂಭಾಭಿಷೇಕ. ಇವಾಗ ಅನುದಾನ ಇದೆ, ಒಂದು ಸುಮಾರು 2,000 ಜನಕ್ಕೆ ಅನುದಾನ ಇದೆ. ಅದು ಎಲ್ಲರಿಗೂ ಇವತ್ತು ಮಾಡಿ ನಮ್ಮ ಸಾಹೇಬರು ಬಂದಿದ್ರು, ದೇವರ ಆಶೀರ್ವಾದ ಪಡೆದು ಭಕ್ತಾದಿಗಳಿಗೆ ಏನ್ ವಿಷಯ ಹೇಳ್ತೀರಾ? ಭಕ್ತಾದಿಗಳು ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ದೇವರು ಆಯುಷು, ಒಳ್ಳೆ ಆಯುಷು, ಆರೋಗ್ಯ ಕೊಡ್ಲಿ ಅಂತ, ಕಾಪಾಡ್ಲಿ ಅಂತ ದೇವರಲ್ಲಿ. ನಿನ್ನೆ ಇವತ್ತು ಒಂದು ಚಿಕ್ಕ ದೇವಸ್ಥಾನ ಇತ್ತು ನೋಡೋರು, ರಾಜಪ್ಪನವರು ಮನೆ ದೇವರು, ಅವ್ರಿಗೆ ಹೊಲಗಳು ಗದ್ದೆಗಳು ಬಿತ್ತು, ಅದು ಹಂಗೆ ಉಳ್ಕೊಂಡಿತ್ತು. ಇವತ್ತು ಅವರಿಂದ ಈ ಮಟ್ಟಕ್ಕೆ ಬಂದಿದೆ. ಆಮೇಲೆ ನಮ್ಮ ಪ್ರಸನ್ನ ಅವ್ರ ಫ್ಯಾಮಿಲಿ ಮಾತು ಕೊಟ್ಟ ಮೇಲೆ ದೇವಸ್ಥಾನ ರೆಡಿ ಮಾಡಿದ್ದಾರೆ. ಯಮ್ಮನು ಬಹಳ ಸತ್ಯ, ನಾನು ಡೈಲಿ ಯಮ್ಮಂಗ್ ನಮಸ್ಕಾರ ಹಾಕೊಂಡು ಹೋಗೋದು, ಎಲ್ಲೇ ಇದ್ದು ನೆನ್ಸ್ಕೊಳೋದು. ಅದರಿಂದ ಬಹಳ ಚೆನ್ನಾಗಿ ಮಾಡವ್ರೆ. ಜನಗಳಿಗೆ ಹೋಗೋಗ ನಮಸ್ಕಾರ ಹಾಕೊಂಡು ಹೋಗ್ತಾ ಇದ್ದಾರೆ. ರಾಜಪ್ಪನವರ ನೇತೃತ್ವದಲ್ಲಿ ಮತ್ತೆ ಪ್ರಸನ್ನ ಅವರು, ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು, ಅವ್ರ ಎಲ್ಲ ಫ್ಯಾಮಿಲಿ ಈ ಕೆಲಸ ಮಾಡಿದೆ. ಅವ್ರ ದೇವರ ಐಶ್ವರ್ಯ ಒಳ್ಳೇದಾಗ್ಲಿ. ಇವತ್ತು ಒಳ್ಳೆ ದೇವಸ್ಥಾನ ಮಾಡಿದ್ದಾರೆ. ಇವತ್ತು ತಾಯಿ ಚೌಡೇಶ್ವರಿ ದೇವಸ್ಥಾನ ಪುನರುಜ್ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ನಮ್ಮ ರಾಜಪ್ಪ ಅವ್ರ ಕುಟುಂಬಸ್ಥರಿಗೆ ಮನೆ ದೇವರು, ನಮ್ಮ ಪ್ರಸನ್ನ ಕುಟುಂಬಸ್ಥರು, ಅವ್ರ ಮಕ್ಕಳಾದ ರಾಹುಲ್, ಆಮೇಲೆ ನಿತಿನ್, ಆಮೇಲೆ ಅವ್ರ ಹೆಸರು ಅಕ್ಕ ರಾಜಪ್ಪ ಅವರು ಎಲ್ಲ ಸೇರ್ಸಿ ದೇವಸ್ಥಾನನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ತುಂಬಾ 4 ಎಲ್ಲ ಸಾರ್ವಜನಿಕರಿಗೂ ಒಳ್ಳೆದಾಗಲಿ ಅಂತ ಹಾರೈಸಿ ಒಳ್ಳೆ ಪೂಜೆ ಮಾಡಿದ್ದಾರೆ. ನಾನು ಬಂದು ಪಾಲ್ಗೊಂಡಿದ್ದೀನಿ, ತಾಯಿ ಆಶೀರ್ವಾದ ತಗೊಂಡಿದ್ದೀನಿ.